ನೋಡಿ, ಇದು ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್. ಇದು ನೋಡಿ ಎಂಡ್ ಕ್ಯಾಪು. ಸೊ ಎಂಡ್ ಕ್ಯಾಪ್ ಹಾಕಿಲ್ಲ ಅಂದರೆ ನೀರು ಇದ್ರೊಳಗಡೆಯಿಂದನೇ ಫೋರ್ಸಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಎಂಡ್ ಕ್ಯಾಪ್ ಹಾಕೋಬೇಕು. ಇದು ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ, ನೀವು ಭೂಮಿಯಿಂದ 1 ಫೀಟ್ ಮೇಲ್ಗಡೆ ಇಡಬೇಕು. 1 ಫೀಟು ಇಲ್ಲ ಹಾಫ್ ಫೀಟು ಮೇಲ್ಗಡೆಗೆ ಇಟ್ಟರೆ ಕೆಳಗಡೆ ಮಣ್ಣೇ ಎಳೆಯಲ್ಲ. ಸೊ ಇದ್ರ ನೀರು ಬಿಟ್ಟಾಗ ಎಲ್ಲ ತಿಳಿಯಾಗಿರುತ್ತಲ್ವ, ಇದ್ರ ಮೇಲ್ಗಡೆ ಬಂದು ಅದು ಫಿಶ್ದು ಸ್ಲಡ್ಜು ಸ್ಟೋರ್ ಆಗುತ್ತಲ್ವ, ಆ ಸ್ಲಡ್ಜ್ನ ಮಾತ್ರ ಅದು ಎಳೆಯುತ್ತೆ. ನೋಡಿ, ಈ ಥರ ಹೋಲ್ ಹಾಕಿ ಈ ಥರ ಎಲ್ಲ ತೂತು ಮಾಡಿ ಅದನ್ನು ನೈಟೆಲ್ಲ ಕೂತ್ಕೊಂಡು ನಾನು ನನ್ನ ತಮ್ಮ ಮಾಡಿದ್ದೀವಿ. ನೋಡಿ, 20 ಅಡಿಗೆ ಒಂದು ಪೈಪ್ ಬರುತ್ತೆ. ಆ್ಯಕ್ಚುಲಿ 6 ಇಂಚ್ ಪೈಪ್ ಇದು. 20 ಅಡಿಗೆ ಒಂದು ಪೈಪು, 6 ಇಂಚ್ ಪೈಪ್ ಬರುತ್ತೆ. ನಾವು 5 ಪೈಪ್ ಹಾಕಿದ್ದೀವಿ. ಇನ್ನು ಆ ಕಡೆಯೂ ಸ್ವಲ್ಪ ಗ್ಯಾಪ್ ಐತೆ, ಇನ್ನು ಒಂದು ಅರ್ಧ ಪೈಪ್ ಆಗೋಷ್ಟು ಆ ಕಡೆಯೂ ಗ್ಯಾಪ್ ಐತೆ. ನೋಡಿ, ಇದು ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್. ಇದು ಆ್ಯಕ್ಚುಲಿ ಹೆಂಗಿರಬೇಕು ಅಂದರೆ, ಇದು ವಾಟರ್ ಬಂದ್ಬಿಟ್ಟು ಹಿಂಗಿರಬೇಕು, ಸ್ಲೋಪಾಗಿ ಹಿಂಗಿರಬೇಕು. ಸೊ ಅದು ಸ್ಲೋಪಾಗಿಲ್ಲ ಅಂದರೆ ನೀರು ಎಳೆಯೋದಿಲ್ಲ. ನಾವು ಗೇಟ್ ವಾಲ್ ಆನ್ ಮಾಡಿದ ತಕ್ಷಣ ನೋಡಿ ಈ ಥರ ಇದನ್ನು ಆ್ಯಕ್ಚುಲಿ ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್ ಅಂತಾರೆ. ಇದು ಆ್ಯಕ್ಚುಲಿ ಮಾಡ್ಕೊಳ್ಳೋದು ಬೆಸ್ಟು. ಒಂದು ಫಿಶ್ ಪಾಂಡ್ ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಮಾಡ್ಕೊಳ್ಳೋದು ಬೆಸ್ಟು. ನೆಕ್ಸ್ಟು ನಾವು ಕಲ್ಚರ್ನ ಕಟಾವು ಮಾಡ್ತಾಯಿದ್ದೀವಿ ಅಂದಾಗ ಸೊ ನೀರನ್ನ ಆಚೆ ಬಿಡ್ಕೋಬೇಕಾಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ನಮಗೆ. ತಿರ್ಗಾ ಸ್ಲಡ್ಜ್ ರಿಮೂವ್ ಮಾಡೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಕಸ ಒಳಗಡೆ ಅದೇನು ಹಾಪಿತ್ತು ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೂ ಕೂಡ ನಮ್ಗೆ ಈಸಿ ಆಗುತ್ತೆ. ನೋಡಿ, ಇದು ಆ್ಯಕ್ಚುಲಿ ಒಳಾಯ, ನಮ್ಮ ಫಿಶ್ ಪಾಂಡ್ದು ಒಳಾಯ ಇದು. ನೋಡಿ, 7 ಅಡಿ ಹೈಟ್ ಇದೆ ಇದು ಮೇಲ್ಗಡೆಗೆ. ನಾನು ಆ್ಯಕ್ಚುಲಿ 7 ಅಡಿ ಹೈಟ್ ಅಂದರೆ ಜಸ್ಟು ಭೂಮಿ ನೇರಕ್ಕೆ ಮಾತ್ರ ಅಷ್ಟೇ 7 ಅಡಿ ನಾನು ತೊಗೊಂಡಿರೋದು. ಇಲ್ಲಿದೆ ನೋಡಿ, ಇಷ್ಟು ಮಾತ್ರ. ಇದು ಇಷ್ಟರಿಂದ ಇಷ್ಟಕ್ಕೆ ಅದು 7 ಅಡಿ ಬರುತ್ತೆ. ಅದರಿಂದ ಮೇಲ್ಗಡೆಗೆ ಅದು ಆ್ಯಕ್ಚುಲಿ 10ರಿಂದ 11 ಅಡಿ ಇದೆ. ಆ ಏರಿಯೆಲ್ಲ ಸೇರಿಸಿದ್ರೆ 10ರಿಂದ 11 ಅಡಿ ಬರುತ್ತೆ. ನಾನು ಅಲ್ಲಿವರೆಗೂ ನೀರು ನಿಲ್ಲಿಸಲ್ಲ. ಭೂಮಿ ಕರೆಕ್ಟಾಗಿ ಯಾವ ಲೆವೆಲ್ ಇದೆ ಅದರಿಂದ 1 ಅಡಿ ಕೆಳಗಡೆ ನೀರು ನಿಲ್ಲಿಸ್ತೀನಿ ಅಷ್ಟೇನೆ.